ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷ ಅಂತ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧಿಸಿದ್ದನ್ನು ಖಂಡಿಸಿ ರಾಷ್ಟ್ರ ರಕ್ಷಣಾ ಪಡೆ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರಾಷ್ಟ್ರ ರಕ್ಷಣಾ ಪಡೆ ಸಂಸ್ಥಾಪಕ ಅಧ್ಯಕ್ಷದ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಅಮಾನುಷವಾಗಿ ಬಂಧಿಸಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದ ಕಾಟನ್ಪೇಟೆ ಎಸಿಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾಧ್ಯಮ ಮಿತ್ರರಿಗೆ ತಿಳಿದಿರೋ ವಿಚಾರ ಏನು, ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಏನು ಕೆಟ್ಟ ಮೋಸ ಅಂದರೆ ಸುದ್ದಿ ಇರದ ಮೋಸವನ್ನು ಸಾಗಾಟ ಮಾಡ್ತಿದ್ದ ಸುದ್ದಿ ತಿಳಿದು ಪುನೀತ್ ಕೆರೆಹಳ್ಳಿ ಅವರು ಮತ್ತು ರಾಷ್ಟ್ರ ರಕ್ಷಣಾ ಪಡೆ ತಂಡ ಹೋಗುತ್ತೆ. ಅವ್ರ ಜೊತೆ ಮಾಧ್ಯಮದವರು ಹೋಗಿರ್ತಾರೆ. ಪುನೀತ್ ಕೆರೆಹಳ್ಳಿ ಅವರು ಹೇಳ್ತಾರೆ, ಇದರೊಳಗೆ ನಾಯಿ ಮಿಶ್ರಿತ ಮೋಸ ಇದೆ ಅಂತ ಹೇಳಿದಾಗ ಅಲ್ಲಿ ಮೀಡಿಯಾದ್ರ ಜೊತೆ ಹೋದಾಗ ಅಬ್ದುಲ್ ರಜಾಕ್ ಎಂಬ 12 ವರ್ಷದಿಂದ ಅಬ್ದುಲ್ ರಜಾಕು ರಾಜಸ್ಥಾನದಿಂದ ಏನು ಕರ್ನಾಟಕಕ್ಕೆ ಮಿಶ್ರಿತ ನಾಯಿ ಮೋಸ ಸಾಗಾಟ ಮಾಡ್ತಿದ್ದ ಸುದ್ದಿ ತಿಳಿದು ಪುನೀತ್ ಕೆರೆಹಳ್ಳಿ ಅವರಿಗೆ ತಡೀತಾರೆ. ಇದು ಶುದ್ಧವಲ್ಲದ ಮೋಸ ಅಂದಾಗ ಏನು ನಮ್ಮ ಕಾಟನ್ಪೇಟೆ ಎಸಿಪಿ ಚಂದನ್ ಕುಮಾರ್ ಅವರು ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಕೇಸ್ ಹಾಕ್ತಾರೆ. ಏನು ಕೇಸ್ ಹಾಕ್ತಾರೆ ಅಂದರೆ ಕರ್ತವ್ಯ ಕಡ್ಡಿಪಡಿಸಿದ್ದಾರೆ ಅಂತ. ಎಸಿಪಿ ಚಂದನ್ ಕುಮಾರ್ ನಾನೊಂದು ಮಾತು ಹೇಳ್ತೀನಿ, ಇವತ್ತು ನಾನು ರೋಡ್ ಮೇಲೆ ಹೋಗೋ ಟೈಮಲ್ಲಿ ಒಂದು ಅತ್ಯಾಚಾರ ನಡೆದಿರ್ತದೆ. ಆ ಅತ್ಯಾಚಾರ ನಡೆದು ನೋಡಿ, ಇವತ್ತಿಲ್ಲಿ ಅತ್ಯಾಚಾರ ನಡೆದಿದೆ ಸರ್, ನಮಗೆ ಹೇಳಕ್ಕೆ ಹೋದರೆ ಅದು ಅವ್ರ ಕರ್ತವ್ಯಪ್ಪ, ನೀನು ಕಡ್ಡಿಪಡಿಸಿ ಅಂತೇಳಿ ನಮ್ಮ ಕೇಸ್ ಹಾಕೋ ಈ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಮುಂದಿನ ಒಂದು ಮಾತು ಹೇಳ್ತೀನಿ, ಈ BJP ಅವರು ತಮಗೆಲ್ಲ ಗೊತ್ತಿರೋ ವಿಚಾರ, ಹಿಂದುತ್ವ ಆಧಾರ ಮೇಲೆ BJP ರಾಜಕೀಯಕ್ಕೆ ಬರ್ತಾರೆ. ಇಲ್ಲಿವರೆಗೂ ಯಾವ ಜೀವಂತವಿದ್ದಾಗ ಹೋರಾಟ ಮಾಡಿದ ಕಾರ್ಯಕರ್ತ ಅನ್ಯಾಯ ಆದಾಗ ಯಾವ BJP ನಾಯಕ ಬಂದು ನಿನ್ನ ಜೊತೆ ಇದೀರಿ ತಮ್ಮ ಅಂತ ಹೇಳೋಕೆ ಯಾರೂ ಮುಂದೆ ಬರಲ್ಲ. ಅವ ಸತ್ತಾಗ ಕೂಡ ಅವ್ರ ತಾಯಿ ಮನೆಗೆ ಹೋಗಿ ಅಮ್ಮ ಅವ್ನು ನನ್ನ ಮಗ ಅಲ್ಲ ನನ್ನ ಮಗ ಅಂತ ಹೇಳ್ತಾರೆ. ಬಟ್ ನಾನು BJP ನಾಯಕರಿಗೆ ಹೇಳ್ತೀನಿ, BJP ನಾಯಕರೇ ಅವ್ರು ಜೀವಂತ ಇದ್ದಾಗ ಹೋಗಿ ಅವ್ರಿಗೆ ಹೇಳಿ ನೀನು ನನ್ನ ತಮ್ಮ ಇದ್ದಂಗೆಪ್ಪ ಅಂತೇಳಿ ಅವ್ನಿಗೆ ಖುಷಿ ಆಗುತ್ತೆ. ನೀವು 1 ಲಕ್ಷ ರೂಪಾಯಿ 2 ಲಕ್ಷ ಪರಿಹಾರನ ನಮಗೆ ಹಿಂದುತ್ವಗಳಿಗೆ ಬೇಕಾಗಿಲ್ಲ. ಯಾವಾಗ ಈ ಸಂಘ ಪರಿವಾರದವ್ರು ಇದ್ದಾರೆ, ಏನಾದರೂ ಕೆಲಸ ಇದ್ದರೆ ನಮ್ಮ ಕಲೆ ಮಾಡಿಸ್ತಾರೆ. ಪುನೀತ್ ಕೆರೆಹಳ್ಳಿ ಅವ್ರ ಪರವಾಗಿ ಯಾರು ಧ್ವನಿ ಎತ್ತಿದ್ದಾರೆ ಅಂತ ಇಲ್ಲಿವರೆಗೆ ಗೊತ್ತಾಗ್ತಲ್ಲ. ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ತಂಡ ಮತ್ತು ಹಿಂದೂ ಹೋರಾಟಗಾರರು ಎಲ್ಲರೂ ಸೇರಿ ಬೆಂಗಳೂರಿಗೆ ಹೋಗಿ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.